ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇವತ್ತಿನವರೆಗೆ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇಲ್ಲ, ಧರ್ಮದ ಪಥದಲ್ಲಿ ಹೋಗುವಂತ ಕೆಲಸ ಕೂಡ ಆಗ್ತಾ ಇದೆ. ನಮ್ಗೆ ಏನ್ ಬೇಕು? ಅಭಿವೃದ್ಧಿ ಬೇಕು, ಧರ್ಮ ಬೇಕು. ಧರ್ಮ ಬೇಡ ಅಂತ ನಾನು ಹೇಳೋದಲ್ಲ, ಎಲ್ಲರೂ ಅವರವರ ಧರ್ಮ ಮುಖ್ಯವಾಗಿ ಅದು ಬೇಕು. ಅದರ ಜೊತೆಗೆ ಅಭಿವೃದ್ಧಿ ನಮ್ಮ ಮುಖ್ಯ ಗೋಲ್ ಆಗಿ ಇಟ್ಕೊಳ್ಬೇಕು. ನೀವೆಲ್ಲ ಯುವಕರಿಗೆ ಯು ಹ್ಯಾವ್ ಟು ಡಿಸೈಡ್ ವೆನ್ ಯುವರ್ ವೋಟ್. ನೀವು ಕಾಂಗ್ರೆಸ್ಗೆ ಹಾಕಿ ಬಿಜೆಪಿಗೆ ಹಾಕಿ, ಅದು ನಮಗೇನು ಭವಿಷ್ಯ ಕೊಡುವಂಥದ್ದಲ್ಲ. ಪಕ್ಷ ಇರ್ತದೆ, ಆ ಸಮಯದಲ್ಲಿ ಇರ್ತದೆ. ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ, ಯಾರು ರಿಜೆಕ್ಟ್ ಆಗಬೇಕು, ನೀವೆಲ್ಲ ಮುಂದಿನ ಪ್ರಜೆಗಳಾಗಬೇಕು. ಕನಸು ಕಾಣಬೇಕು, ಉದ್ಯೋಗ ಕೊಡಬೇಕು, ಸೃಷ್ಟಿ ಮಾಡಬೇಕು. ದುಡ್ಡಿದ್ದ ಒಂದು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನ ಚರಿತ್ರೆಯನ್ನು ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ. ನಾನು MLA ಆಗ್ಬೇಕಂತ ಕನಸು ಕಾಣಿಲ್ಲ, ನಾನು ಯಾವತ್ತೂ ಕನಸು ಕಾಣಿಲ್ಲ. MLA ಚಿಕ್ಕವನಿರುವಾಗ ಲಾರಿ ಡ್ರೈವರ್ ಆಗ್ಬೇಕು ಅಂತ ಕನಸು ಕಾಣ್ತೇವೆ. ಆಮೇಲೆ ಕನಸು ಕಾಣ್ತೇವೆ 1 ಕೋಟಿ ರೂಪಾಯಿ ಬಿದ್ದರೆ ಅದಕ್ಕೆ 10,000 ರೂಪಾಯಿ ಬಡ್ಡಿ ಸಿಗ್ತದೆ, ಆ ಬಡ್ಡಿಯಲ್ಲಿ ಜೀವನ ಮಾಡ್ಬೋದು, ಒಂದು ಕಾಡು ತಗೊಂಡು ತಿರುಗಬಹುದು ಅಂತ ಆಲೋಚನೆ ಮಾಡ್ತಾ ಇದ್ದೇವೆ. ಎಲ್ಲ ಕೆಲಸ ಮಾಡಿದ್ದೇನೆ. ಸೈಕಲಲ್ಲಿ ಡೆಲಿವರಿ ಮಾಡೋದ್ರಿಂದ, ಲೈನ್ ಸೇಲ್ಸ್ ಮಾಡೋದ್ರಿಂದ ಎಲ್ಲ ಕೆಲಸವನ್ನು ಮಾಡಿ 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 ಈ ಇಲ್ಲಿವರೆಗೆ ಮುಟ್ಟಿದ್ದೀನಿ. ಎಲ್ಲದರಲ್ಲೂ ಅನುಭವ ಇದೆ. ಅದಕ್ಕೆ ಈ ದೊಡ್ಡ ಪ್ರೊಜೆಕ್ಟ್ಗಳನ್ನು ತರಲಿಕ್ಕೆ ನನಗೆ ಒಂದು ಸಹಾಯ ಆಗ್ತಿದ್ದು. ಮಣ್ಣಿನ ರುಚಿ ಗೊತ್ತಿದೆ, ಕೆಲಸದ ರುಚಿ ಇದೆ, ಫೈಲಿನ ರುಚಿ ಇದೆ. ಯಾರು ಅಧಿಕಾರಿಗಳು ಬೇಗ ಬಂದು ಮಾಡಲಿಕ್ಕೆ ಆಗಲಿಲ್ಲ. ಎಲ್ಲದನ್ನು ಕಳಿತು ಈಗ ಅಚೀವ್ಮೆಂಟ್ ಮಾಡಬೇಕಂತ ಒಂದು ಮನಸ್ಸಲ್ಲಿ ದುಡ್ಡು ಮಾಡಿದ್ರೆ ನಾನು ತಿಂಗಳಿಗೆ ವರ್ಷಕ್ಕೆ 5 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತೇನೆ. ನನಗೆ ಒಂದು ಕೋಟಿ ರೂಪಾಯಿ ಬಾಡಿಗೆ ಬರ್ತದೆ, ಸಾಕು. ಮತ್ತೆ ತಿನ್ನೋದು 2 ಚಪಾತಿ, ಇಷ್ಟು ಸ್ಯಾಲರಿ, ಮತ್ತೇನು ಮಾಡ್ಲಿಕ್ಕಿಲ್ಲ. ಕುಟುಂಬದವರಿಗೆ ಜಾಸ್ತಿ ಸಾಕು, ಅಷ್ಟು ಬಾಡಿಗೆ. ಇನ್ನು ಜಾಸ್ತಿ ಮಾಡಿದ್ರೆ ಮಕ್ಕಳೇ ನಮ್ಮನ್ನು ನೋಡುದಿಲ್ಲ. ಅದಕ್ಕೆ ಈ ಸಮಾಜ ಸೇವೆಗೆ ಹೊರಟಿದ್ದೀನಿ. ಈ ಸಮಾಜದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು. ಇಲ್ಲ ನಿಮ್ಮನ್ನು ಇಲ್ಲಿ ಸೇರಿಸುವಂತ ಕನಸೇ ಇರಲಿಲ್ಲ. ಪ್ರತಿ ಒಂದು ಕೆಲಸಕ್ಕೆ ಸೇರಿಸಬೇಕು. KSRTCಗೆ ಸುಮಾರು 100-150 ಜನರನ್ನು ಸೇರಿಸಿದ್ದೇವೆ. ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರನ್ನು ಚಿಕ್ಕಮಗಳೂರಿಗೆ ಕರ್ಕೊಂಡು ಹೋಗಿ ಆ ಟ್ರ್ಯಾಕಲ್ಲಿ ಅವರಿಗೆ ಓಡಿಸಿ ಅವರನ್ನು ಒಬ್ಬೊಬ್ಬರಿಗೆ 3,000 ರೂಪಾಯಿ ದುಡ್ಡು ನಾವು ಕಟ್ಟಿ ಅವರಿಗೆ ಇವತ್ತು 45-50 ಜನ KSRTC ಡ್ರೈವರ್ ಆಗಿದ್ದಾರೆ. ಏನ್ ಮಾಡ್ತಾರೆ? ನನಗೆ ಓಟು ಕೊಡ್ತಾರೆ ಅಂತಲ್ಲ, ಪುತ್ತೂರು ಪಿಲ್ಲಂಗಡಿ ಹೋಗುವಾಗ ಅಲ್ಲಿ ಅಶೋಕನ ಕೈಯಲ್ಲಿ ಟಾಟಾ ಮಾಡ್ತಾರೆ, ಖುಷಿ ಆಗ್ತದೆ. ಒಳ್ಳೆ ನಿಂತಾಗ ಅಲ್ಲಿ ಬಂದು ಹೇಳ್ತಾರೆ, ಏನೇನಿದೆ ಡ್ರೈವರ್ ಆಗಿದೆ ಅಂತ ಹೇಳ್ತಾರೆ, ಖುಷಿ ಆಗ್ತದೆ. ಅದರ ಸಂತೋಷನೇ ಬೇರೆ. ಹಾಗೆ ನಾನು ನಿಮ್ಮ ಹತ್ರ ಕೂಡ ಆಗುದು ಹಾರ್ಡ್ ಎಫರ್ಟ್ಸ್ ಹಾಕಬೇಕು. ಕೆಲವು ಈಗಲೇ ಹೋಗುವಾಗ ನೆಗೆಟಿವ್ ಮೈಂಡಿಗೆ ಹೋಗ್ಬೇಡಿ. ಬಾಧೆಯ ಮೂಲೆ 550 ಜನ ಬರ್ತೇನೆ ನಾನು ಮುಲ್ಪ 7 ಜನ ಇತ್ತು ಮರ ನಾವು ఆయన వచ్చి రెండు వాట్సాప్ పోతే నాకు చెప్పి నాకునంతమ్మ ఎలా ఆపుచుండు. ಡೋಂಟ್ ಬಿ ನೆಗೆಟಿವ್, ಬಿ ಪಾಸಿಟಿವ್ ಆಲ್ವೇಸ್. ನಮ್ಮಿಂದ ಏನೆಲ್ಲ ಸಹಕಾರಗಳಾಗ್ತದ, ಎಲ್ಲಿವರೆಗೆ ಆ ಸಹಕಾರವನ್ನು ಕೊಟ್ಟಿಗಾಗ್ತದ ಅಲ್ಲಿವರೆಗೆ ನಿಮ್ಮ ಜೊತೆ ಎಕ್ಸ್ಪೆಕ್ಟೇಷನ್. ನಮಗೆ ಏನು ಬೇಡ, ನಮಗೆ ದುಡ್ಡು ಬೇಡ, ಅದು ಬೇಡ, ಇದು ಬೇಡ, ಏನು ಬೇಡ. ನೀವು ಕೆಲಸಕ್ಕೆ ಸೇರಬೇಕು, ನಮ್ಮ ಪುತ್ತೂರು ಅಭಿವೃದ್ಧಿ ಆಗಬೇಕು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೇಕು, ನಮ್ಮ ಯುವಕರ ಕೈಗೆ ಕೆಲಸ ಕೊಡಬೇಕು. ಇದು ಒಂದೇ ಗೋಲ್. ಮುಂದಿನ ದಿವಸಗಳಲ್ಲಿ ಏನೀಗ ಭೂಮಾಪಕರಿಗೆ ಕರೆದಿದ್ದಾರೆ, ವಿಲೇಜ್ ಅಕೌಂಟೆಂಟ್ಗೆ ಕರೆದಿದ್ದಾರೆ. ಅದರಲ್ಲಿ ಜೊತೆಯಲ್ಲಿ ಇವರು 1,052 ಪೋಸ್ಟು ರೆಸಿಡೆನ್ಷಿಯಲ್ ಸ್ಕೂಲ್ ಟೀಚರ್ಸ್ ಕರೆದಿದ್ದಾರೆ, ಯಾರಾದರೂ ಡಿಗ್ರಿ ಮಾಡಿದವರು. ಇದು ಎಲ್ಲದಕ್ಕೂ ನಾವು ಮುಂದಿನ ದಿವಸಗಳಲ್ಲಿ ಕಂಟಿನ್ಯೂಸ್ ಕೋಚಿಂಗ್ ಅನ್ನು ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಇದರಲ್ಲೂ ಕೂಡ ನಿಮಗೆ 18 ತಾರೀಕಿಗೆ ಬಹುಶಃ ಫಿಸಿಕಲ್ ಟ್ರೈನಿಂಗ್ ಅಲ್ವಾ, 19 ತಾರೀಕಿಗೆ ಒಂದು ದಿವಸ ಪೊಲೀಸ್ ಇಲಾಖೆಯವರು ಬಂದು ಫಿಸಿಕಲ್ ಟ್ರೈನಿಂಗ್ ಅನ್ನು ಕೊಡುವ ಕೆಲಸವನ್ನು ಮಾಡ್ತಾರೆ. ಆಮೇಲೆ 25 ಮತ್ತೆ 26 ತಾರೀಕಿಗೆ 2 ದಿವಸ ಇನ್ನೊಂದು ಟೀಮಿನವರು, ಇವತ್ತೊಂದು ಪಾಪ ಉಡುಪಿಯವರು ಬಂದಿದ್ದಾರೆ. ಅವರು ನಮಗೆ ಫೋನ್ ಮಾಡಿ, ಅವರು ಕೂಡ ಸೋಷಿಯಲ್ ಕಾಸ್ ಇಟ್ಕೊಂಡು ಟ್ರೈನಿಂಗ್ ಕೊಡುವಂಥವ್ರು. ಅವ್ರು ನನಗೆ ಫೋನ್ ಮಾಡಿ, ಸರ್ ನಾವು ಕೂಡ ಕೊಡ್ತೀವಿ, ಇಂಥದ್ದು ಕೆಲಸ ನೀವು ಮಾಡಬೇಕು ಅಂತ ನನಗೂ ಕೂಡ ಅವ್ರ ವಿಚಾರವನ್ನು ತಿಳಿಸಿ ಅಲ್ಲಿ